ಹಾಯ್ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ಇವತ್ತಿನ ವಿಡಿಯೋದಲ್ಲಿ ಸಿಂಪಲ್ಲಾಗಿ ಮತ್ತು ಟೇಸ್ಟಿಯಾಗಿ ಉದ್ದಿನ ವಡೆನ ಹೇಗೆ ಮಾಡ್ಕೊಳ್ಳೋದು ಅಂತ ತೋರಿಸ್ತಾ ಇದ್ದೀನಿ. ಬನ್ನಿ ಹೇಗೆ ಮಾಡೋದು ನೋಡೋಣ. ನಾನಿಲ್ಲಿ 2 ಕಪ್ ಆಗುವಷ್ಟು ಉದ್ದಿನ ಬೇಳೆನ ರಾತ್ರಿನೇ ನೆನೆಸಿಟ್ಟಿದ್ದೆ. ಕಾಳೆಲ್ಲ ಚೆನ್ನಾಗಿ ನೆಂತಿದೆ ನೋಡ್ಬೋದು. ಈ ರೀತಿ ಕಟ್ಟಾಗಬೇಕು. ಉದ್ದಿನ ಬೇಳೆನ 7ರಿಂದ 8 ಅವರ್ ನೆನೆಸ್ಕೋಬೇಕಾಗುತ್ತೆ. ನಾನು ಆದ್ದರಿಂದ ರಾತ್ರಿನೇ ನೆನೆಸಿದ್ದೀನಿ. ಬೆಳಗ್ಗೆ ಟೈಮ್ ಏನಾದರೂ ಮಾಡ್ತಾಯಿತ್ತು ಅಂದರೆ ಬೆಳಗ್ಗೆನೇ ಬೇಗ ನೆನೆಸಿ 5ರಿಂದ 6 ಗಂಟೆ ಬಿಟ್ಟು ನಂತರ ರುಬ್ಕೋಬೇಕು. ನೆನೆಸಿರೋ ಉದ್ದಿನಬೇಳೆ ನೀರೆಲ್ಲ ಸೋರಿಸಿದ್ದೀನಿ. ಇವಾಗ ಇದನ್ನು ಜಾರ್ನಲ್ಲಿ ಹಾಕಿ ರುಬ್ಕೋಬೇಕು. ನಾನಿಲ್ಲಿ ಚಿಕ್ಕ ಜಾರ್ನಲ್ಲಿ ಹಾಕೋತಾ ಇದ್ದೀನಿ. ಸ್ವಲ್ಪನೇ ಹಾಕ್ಕೊಂಡು ರುಬ್ಕೋತಾ ಇದ್ದೀನಿ. ಉದ್ದಿನಬೇಳೆ ಸ್ವಲ್ಪ ರುಬ್ಬಿದ ತಕ್ಷಣ ಜಾರ್ಗೆ ಹಿಡ್ಕೋತಾ ಇದ್ದೆ. ಅದರಿಂದ ನಾನಿಲ್ಲಿ 2 ಸ್ಪೂನಷ್ಟು ನೀರನ್ನು ಹಾಕ್ಕೊಂಡಿದ್ದೀನಿ. ನೀರು ಹಾಕಿ ಸ್ವಲ್ಪ ಮಿಕ್ಸ್ ಮಾಡಿಕೊಂಡು ಮತ್ತೆ ರುಬ್ಕೋತಾ ಇದ್ದೀನಿ. ನೀರು ಅವಶ್ಯಕತೆ ಇತ್ತು ಅಂದರೆ ಹಾಕ್ಕೊಳ್ಳಿ, ಇಲ್ಲಾಂದರೆ ನೀರು ಹಾಕೋದೇನು ಬೇಡ. ಇವಾಗ ನೀರು ಹಾಕಿ ರುಬ್ಬಿದ ನಂತರ ನೋಡ್ಬೋದು ಎಷ್ಟು ನುಣ್ಣಗಾಗಿದೆ ಹಿಟ್ಟು ಅಂತ. ಈ ರೀತಿಯಾಗಿ ರುಬ್ಕೋಬೇಕು. ಹಿಟ್ಟು ತೆಳು ಆಗಬಾರ್ದು, ಆದಷ್ಟು ಗಟ್ಟಿನೇ ಇರಬೇಕು. ನೋಡಿ ಹಾಕ್ಕೊಳ್ಳಿ. ನೀರು ಬೇಡ ಅಂದರೆ ಸ್ಕಿಪ್ ಮಾಡಿ. ಇದನ್ನು ಒಂದು ಬೌಲ್ನಲ್ಲಿ ಹಾಕಿ ಮತ್ತೆ ಉಳಿದಿರೋ ಉದ್ದಿನಬೇಳೆನೆಲ್ಲ ಸ್ವಲ್ಪನೇ ಹಾಕ್ಕೊಂಡು ರುಬ್ಕೊಂಡಿದ್ದೀನಿ. ಇವಾಗ ಹಿಟ್ಟೆಲ್ಲ ರುಬ್ಬಿದಾಗಿದೆ. ನಂತರ ಇದನ್ನು ಮಿಕ್ಸ್ ಮಾಡ್ಕೋಬೇಕು. ನಾವು ಎಷ್ಟು ಮಿಕ್ಸ್ ಮಾಡ್ತೀವಿ ವಡೆಗಳು ಅಷ್ಟು ಚೆನ್ನಾಗಿ ಬರುತ್ತೆ. ಹಿಟ್ಟೆಲ್ಲ ರುಬ್ಬಾದ್ಮೇಲೆ 1 ನಿಮಿಷನಾದರೂ ಈ ರೀತಿ ಮಿಕ್ಸ್ ಮಾಡ್ಕೋಬೇಕು. ನೀವು ಸ್ಪೂನಲ್ಲಾದರೂ ಮಾಡ್ಬೋದು ಅಥವಾ ಕೈನಲ್ಲಾದರೂ ಮಾಡ್ಕೋಬೋದು, ಇಲ್ಲ ವಿಸ್ಕರ್ ಇರುತ್ತಲ್ಲ ಅದರಲ್ಲಾದರೂ ಮಿಕ್ಸ್ ಮಾಡ್ಕೊಳ್ಳಿ. ಈ ರೀತಿ ಮಿಕ್ಸ್ ಮಾಡ್ಕೊಳ್ಳೋದ್ರಿಂದ ಹಿಟ್ಟು ಸ್ವಲ್ಪ ತೆಳು ಇದ್ದಿದ್ದು ಗಟ್ಟಿ ಆಗ್ತಾ ಬರುತ್ತೆ ನೋಡ್ಬೋದು. ಹಿಟ್ಟನ್ನು ಮಿಕ್ಸ್ ಮಾಡ್ಕೊಂಡಿದ್ದಾಗಿದೆ. ನಂತರ ಇದಕ್ಕೆ ಉಳಿದ ಪದಾರ್ಥಗಳನ್ನ ಸೇರಿಸ್ಕೊತಾ ಇದ್ದೀನಿ. ನಾನಿಲ್ಲಿ 2 ಸ್ಪೂನ್ ಅಕ್ಕಿ ಹಿಟ್ಟನ್ನು ಹಾಕ್ಕೊಂಡಿದ್ದೀನಿ. ನೀವು ಅಕ್ಕಿ ಹಿಟ್ಟು ಇಲ್ಲ ಅಂದರೆ 2ರಿಂದ 3 ಸ್ಪೂನ್ ಆಗುವಷ್ಟು ಅಕ್ಕಿನ ನೀರಿನಲ್ಲಿ ನೆನೆಸಿ ಉದ್ದಿನ ಹಿಟ್ಟು ರುಬ್ಬಾದ್ಮೇಲೆ ಕೊನೆಯಲ್ಲಿ ಅಕ್ಕಿನೂ ಸಹ ಸೇರಿಸ್ಕೊಂಡು ರುಬ್ಕೋಬಹುದು. ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿರೋ ಕೊತ್ತಂಬರಿ ಸೊಪ್ಪು, ಹಾಗೆ ಸ್ವಲ್ಪ ತೆಂಗಿನಕಾಯಿನ ಈ ರೀತಿ ಸಣ್ಣದಾಗಿ ಕಟ್ ಮಾಡಿ ಹಾಕೋತಾ ಇದ್ದೀನಿ. ವಡೆ ತಿನ್ನೋವಾಗ ಕಾಯಿ ಸ್ವಲ್ಪ ಬಾಯಿನಲ್ಲಿ ಸಿಕ್ಕಿದ್ರೆ ಟೇಸ್ಟು ಚೆನ್ನಾಗಿರುತ್ತೆ. ನಂತರ ಮೆಣಸನ್ನ ಈ ರೀತಿ ಅರ್ಧಂಬರ್ಧ ಕುಟ್ಟಿ ಪುಡಿ ಮಾಡ್ಕೊಂಡಿದ್ದೀನಿ. ಬೇಕಿದ್ರೆ ಹಾಗೆ ಉಂಡೆ ಮೆಣಸುಕಾಳು ಸಹ ಹಾಕೋಬಹುದು. ಹೇಗೆ ಮೆಣಸು ಸಿಗಬಾರ್ದು ಅಂದರೆ ಪೌಡರ್ ಸಹ ಮಾಡಿ ಹಾಕೋಬಹುದು. ನಾನಿಲ್ಲಿ ಕುಟ್ಟಿರೋ ಮೆಣಸನ್ನು 2 ಸ್ಪೂನ್ ಹಾಕ್ಕೊಂಡಿದ್ದೀನಿ. ನೀವು ಹಸಿಮೆಣಸಿಕಾಯಿ ಬೇಕಿದ್ರೆ ಆ್ಯಡ್ ಮಾಡ್ಕೋಬೋದು. ನಾನಿಲ್ಲಿ ಮಕ್ಕಳು ತಿನ್ನೋದ್ರಿಂದ ಹಸಿಮೆಣಸಿಕಾಯಿ ಸ್ಕಿಪ್ ಮಾಡಿದ್ದೀನಿ. 1/4 ಸ್ಪೂನ್ ಇಂಗು, ರುಚಿಗೆ ತಕ್ಕಷ್ಟು ಉಪ್ಪು, ಹಾಗೆ ತುರಿದಿರೋ ಶುಂಠಿ 1 ಸ್ಪೂನ್ ಹಾಕ್ಕೊಂಡಿದ್ದೀನಿ. ಇವಾಗ ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಮತ್ತು ಉಪ್ಪನ್ನ ನೋಡಿ ಹಾಕ್ಕೊಳ್ಳಿ. ಮೊದಲು ಸ್ವಲ್ಪನೇ ಹಾಕ್ಕೊಂಡಿರಿ. ಬೇಕು ಅಂದರೆ ಕೊನೆಯಲ್ಲಿ ಸ್ವಲ್ಪ ಆ್ಯಡ್ ಮಾಡ್ಕೋಬೋದು. ಉಪ್ಪು ಜಾಸ್ತಿ ಆಯಿತು ಅಂದರೆ ಸರಿ ಮಾಡೋದಕ್ಕಾಗೋದಿಲ್ಲ. ಹಿಟ್ಟನ್ನು ಮಿಕ್ಸ್ ಮಾಡ್ಕೊಂಡಿದ್ದಾಗಿದೆ. ನಂತರ ವಡೆನ ಯಾವ ರೀತಿ ಹಾಕೋಬೇಕು ಅಂತ ತೋರಿಸ್ತಾ ಇದ್ದೀನಿ. ಮೊದಲು ಕೈನ ತೇವ ಮಾಡ್ಕೊಳ್ಳಿ. ಕೈನ ತೇವ ಮಾಡ್ಕೊಂಡಾದ ನಂತರ ವಡೆ ಎಷ್ಟು ದಪ್ಪ ಬೇಕಾಗುತ್ತೆ ಅಷ್ಟು ಹಿಟ್ಟನ್ನು ತಗೊಂಡು ಅದನ್ನು ರೌಂಡ್ ಶೇಪ್ನಲ್ಲಿ ಇಟ್ಕೊಂಡು ಮಧ್ಯ ಒಂದು ಹೋಲ್ನ ಮಾಡ್ಕೋಬೇಕು. ಈ ರೀತಿ ಹೋಲ್ನ ಮಾಡಿಕೊಂಡು ಎಣ್ಣೆಯಲ್ಲಿ ಬಿಟ್ಕೋಬೋದು. ಮತ್ತು ಪ್ರತಿ ಸಲ ವಡೆ ಹಾಕಬೇಕಾದ್ರೇನು ಕೈನ ತೇವ ಮಾಡಿನೇ ಹಿಟ್ಟನ್ನು ತೊಗೋಬೇಕು. ಹಾಗೆ ಇನ್ನೊಂದು ಮೆಥಡು, ಈ ರೀತಿ ವೀಳ್ಯದೆಲೆನ ತೊಗೊಂಡು ಮತ್ತು ಹಾಗೆ ನಿಮಗೆ ಎಷ್ಟು ದಪ್ಪ ವಡೆ ಬೇಕಾಗುತ್ತೆ ಅಷ್ಟು ಹಿಟ್ಟನ್ನು ತೊಗೊಂಡು ಎಲೆ ಮೇಲೆ ಇಟ್ಕೊಂಡು ಕೈನ ತೇವ ಮಾಡಿಕೊಂಡು ಈ ರೀತಿ ಹೋಲ್ನ ಮಾಡ್ಕೊಳ್ಳಿ. ಇದು ಅಷ್ಟೇ ತುಂಬ ಸುಲಭವಾಗಿ ಬರುತ್ತೆ. ಈ ರೀತಿ ತೊಗೊಂಡು ಎಣ್ಣೆಯಲ್ಲಿ ಬಿಟ್ಕೋಬೋದು. ಇವಾಗ ಎಣ್ಣೆ ಕಾದಿದೆ. ನಾನು ವಡೆಗಳನ್ನ ಒಂದೊಂದೇ ಹಾಕ್ಕೋತಾ ಇದ್ದೀನಿ. ನಾನಿಲ್ಲಿ ಡೈರೆಕ್ಟಾಗಿ ಕೈನಲ್ಲಿ ತೆಗೆದು ಹೋಲ್ ಮಾಡಿ ಹಾಕ್ಕೋತಾ ಇದ್ದೀನಿ. 2 ಸಲ ಬೇಕಿದ್ರೆ ಫ್ರೈ ಮಾಡ್ಕೋಬೋದು ಅಥವಾ ಸಣ್ಣ ಉರಿನಲ್ಲಿ 1 ಸಲನಾದರೂ ಫ್ರೈ ಮಾಡ್ಕೋಬೋದು. ಡಬಲ್ ಫ್ರೈ ಮಾಡ್ಕೋಬೇಕು ಅಂದರೆ ಲೈಟ್ ಗೋಲ್ಡನ್ ಬ್ರೌನ್ ಬರೋ ತನಕ ಬಿಟ್ಟು ತೆಗೆದು ಮತ್ತೆ ಇನ್ನೊಂದು ಸಲ ಹಾಕಿ 2 ಸಲ ಫ್ರೈ ಮಾಡ್ಕೋಬೋದು. ತುಂಬ ಹೊತ್ತು ಕ್ರಿಸ್ಪಿಯಾಗಿರುತ್ತೆ. ಆದರೆ ನಾನಿಲ್ಲಿ ಸಣ್ಣ ಉರಿನಲ್ಲೇ ಫ್ರೈ ಮಾಡಿರೋದ್ರಿಂದ ಒಂದೇ ಸಲ ಫ್ರೈ ಮಾಡ್ಕೊಂಡಿದ್ದೀನಿ. 2 ಸೈಡು ಫ್ರೈ ಮಾಡಿಕೊಂಡು ತೆಕ್ಕೊಂಡ್ರೆ ಸಾಫ್ಟ್ ಆ್ಯಂಡ್ ಟೇಸ್ಟಿಯಾಗಿರೋ ಉದ್ದಿನ ವಡೆಗಳು ರೆಡಿ ಆಗುತ್ತೆ. ಇದನ್ನು ಸಾಂಬಾರ್ ಜೊತೆನಾದರೂ ಸರ್ವ್ ಮಾಡ್ಬೋದು ಅಥವಾ ಚಟ್ನಿಗಳ ಜೊತೆನಾದರೂ ಸರ್ವ್ ಮಾಡ್ಬೋದು. ನಿಮಗೆಲ್ಲ ಈ ರೆಸಿಪಿ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ಇಷ್ಟ ಆಗಿದ್ದರೆ ಪ್ಲೀಸ್ ಒಂದು ಲೈಕ್ ಕೊಡಿ, ಹಾಗೆ ಒಂದು ಕಮೆಂಟ್ ಮಾಡಿ, ಮತ್ತು ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸಿಗೆಲ್ಲ ಶೇರ್ ಮಾಡಿ. ಹಾಗೆ ನೀವಿನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.